ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಮುಖ್ಯ ಆಗ್ತಾರೆ. ಜೊತೆಗಿರೋರು ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ಜೊತೆಯಾಗಿ ಹೆಜ್ಜೆ ಹಾಕ್ತೀವಿ ಅಂತ ಬಂದಿರ್ತಾರಲ್ಲ ಲೈಫಲ್ಲಿ, ಆ ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಲೈಫಲ್ಲಿ. ಬಟ್ ಆ ವ್ಯಕ್ತಿಗಳು ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ, ಬದುಕು ಅಲ್ಲಿಗೆ ಎಂಡ್ ಆಯ್ತು ಅನ್ನೋ ಫೀಲ್ ಬರಕ್ಕೆ ಶುರು ಆಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೆಷ್ಟೋ ಜನಗಳಲ್ಲಿ ಬಂದಿರತಕ್ಕಂಥ ಒಂದು ನೋವು ಯಾವ ಥರದ್ದಿರುತ್ತೆ ಜೊತೆಗಿರೋ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ದೇ ಇದ್ದಾಗ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜೀವನದಲ್ಲಿ ಮೊದಲನೇ ಸಲ ಸೋತು ಹೋಗ್ಬಿಟ್ಟು ಅನ್ನೋ ಫೀಲ್ ಬರುತ್ತೆ. ಯಾವ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡ್ಕೊಂಡು ನಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಾರೆ ಅಂತ ಅನ್ಕೊಂಡಿದ್ವೋ, ಅದೇ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಬದುಕಲ್ಲಿ ಸೋತ್ಬಿಟ್ವಿ ಅನ್ಸುತ್ತೆ. ಆ ವ್ಯಕ್ತಿಗಳಿದ್ರೇನೆ ಜೀವನದಲ್ಲಿ ನಾವು ಒಂದು ಒಳ್ಳೆ ಕಷ್ಟನೋ ಸುಖನೋ ದಾಟಿ ಹೋಗ್ತೀವಿ, ಅಚೀವ್ ಮಾಡ್ತೀವಿ ಅನ್ಕೊಂಡಿದ್ದಿದ್ದು. ಬಿಕಾಸ್ ಆಫ್ ಅವರೇ ಎಲ್ಲ ನಮ್ಮ ಲೈಫಲ್ಲಿ ಅಂತ ಅನ್ಕೊಂಡೇ ಅವರೊಟ್ಟಿಗೆ ಹೆಜ್ಜೆ ಹಾಕಕ್ಕೆ ಶುರು ಮಾಡಿದ್ದು. ಬಟ್ ಆ ವ್ಯಕ್ತಿಗಳೇ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಫಸ್ಟ್ ಟೈಮ್ ಲೈಫಲ್ಲಿ ಸೋತೋಗ್ಬಿಟ್ಟೆ ಅನ್ನೋ ಫೀಲ್ ಬರೋದೇ ಅವತ್ತಿಗೆ. ಇದು ಪ್ರತಿಯೊಬ್ಬರಿಗೂ ಆಗಿರುತ್ತೆ ಲೈಫಲ್ಲಿ. ಈ ಪೇನ್ ಮಾತ್ರ ಅನುಭವಿಸೋರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಎಸ್, ನನಗೂ ಆಗಿದೆ ಲೈಫಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಯಾರು ಬೇಡ ಅಂತ ಅನ್ನೋಕೆ ಲೈಕ್ ಯಾರು ಬೇಡ ಲೈಫಲ್ಲಿ, ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಲೈಫೇ ಬೇಡ. ಸೊ ಈ ಥರದ್ದೆಲ್ಲ ಥಾಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಗತ್ತೇ ನಮ್ಮೊಟ್ಟಿಗೆ ಇರುತ್ತೆ ಇಲ್ಲೋ ಯಾವ ಗ್ಯಾರಂಟಿ ವಾರಂಟಿ ಮೇಲೆ ನಾವು ಯಾರನ್ನೂ ಕೂಡ ನಂಬಲಿಕ್ಕೆ ಹೋಗಿರಲ್ಲ. ಬಟ್ ಜೊತೆಗಿರೋ ಜೀವ ಒಂದಿರುತ್ತಲ್ಲ ನಮ್ಮೊಟ್ಟಿಗೆ, ಅದು ಶಕ್ತಿ, ಅದು ನಮಗೆ ಯುಕ್ತಿ, ಒಂದು ಧೈರ್ಯ, ಒಂದು ಕಾನ್ಫಿಡೆನ್ಸ್, ಎಲ್ಲ ಹಂತದಲ್ಲೂ ಜೊತೆ ನಿಲ್ತಾರೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಆ ಒಂದು ಅರ್ಥ ಮಾಡ್ಕೊಳ್ಳುವೆ ಅಂಡರ್ಸ್ಟ್ಯಾಂಡಿಂಗ್ ಕಳಿಸಿ ಹೋದಾಗ ಫೀಲ್ ಆಗುತ್ತೆ, ಯಾರೂ ಬೇಡ ಈ ಲೈಫಲ್ಲಿ ನಮಗೆ ಅಂತ ಅನ್ಸೋಕ್ಕೆ ಶುರು ಆಗೋದು ಯಾವಾಗಿದು ಅಂತ ಹೇಳಿದ್ರೆ, ಜೊತೆಗಿದ್ದವ್ರು ನಮಗೆ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರದೇ ಇದ್ದಾಗ ಆಗುತ್ತೆ. ಶುರುವಾತಲ್ಲಿ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಫೀಲ್ ಆಗುತ್ತೆ, ಎಸ್ ಜೊತೆಗಿದ್ದಾರೆ ಒಬ್ಬರು ಅಂತ. ಹೋಗ್ತಾ 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 ಈ ಫೀಲ್ ಕಡಿಮೆ ಆಗ್ತಾನೆ ಬರುತ್ತೆ. ಇದು ಎಲ್ರಿಗೂ ಕೂಡ ಅನಿಸಿದೆ. ಪ್ರತಿ ರಿಲೇಷನ್ಶಿಪ್ಪಲ್ಲೂ ಕೂಡ ಈ ಫೀಲ್ ಬರ್ತಾ ಹೋಗುತ್ತೆ. ಸೊ ಸಮ್ಟೈಮ್ಸ್ ಅಲ್ಲ, ಮ್ಯಾಕ್ಸಿಮಮ್ ಟೈಮ್ ಎಲ್ಲರಿಗೂ ಇದೇ ಫೀಲ್ ಕಾಡ್ತಾ ಇರೋದು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಬ್ಬಂಟಿಗರಾಗ್ಬಿಟ್ವಿ ಅನ್ನೋ ಒಂದು ಫೀಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೋಡಿ, ಲೈಫಲ್ಲಿ ಏನಂತ ಹೇಳಿದ್ರೆ, ಈ ಒಬ್ಬಂಟಿತನದಿಂದ ಜಂಟಿಯಾಗಿರ್ತೀವಿ. ಸೊ ಲೈಕ್ ಆ ವ್ಯಕ್ತಿಗಳು ತುಂಬ ಮುಖ್ಯ ನಮ್ಮ ಲೈಫಲ್ಲಿ ಅಂದಾಗ ಶುರುವಾಗತ್ತೆ. ಬದುಕಿನ ಪ್ರಮುಖವಾಗಿರ್ತಕ್ಕಂಥ ಘಟ್ಟನೆ ಅದಾಗಿರುತ್ತೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ. ಬಟ್ ಏನಾಗುತ್ತೆ, ಲೈಕ್ ಆ ವ್ಯಕ್ತಿ ಜೊತೆಗಿದ್ದು ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಒಂಟಿ ಪಯಣ ಅನ್ಸುತ್ತೆ. ಜೊತೆಗೆ ಇರ್ತಾರೆ, ಬಟ್ ಸ್ಟಿಲ್ ನಾವು ಹೋಗ್ತಾ ಇರೋದು ಒಬ್ಬರೇನೆ, ಬದುಕ್ತಾ ಇರೋದು ಒಬ್ಬರೇನೆ, ಬಾಳ್ತಾ ಇರೋದು ಒಬ್ಬರೇನೆ. ಈ ಫೀಲ್ ಬರೋಕ್ಕೆ ಶುರು ಆಗುತ್ತೆ ನಮಗೆ ಯಾವಾಗ ಆ ವ್ಯಕ್ತಿಗಳು ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ. ಏನಿದು, ಪ್ರತಿ ಸಲನೂ ಕೂಡ ನಾವೇ ಅವರಿಗೆ ಅರ್ಥ ಮಾಡಿಸೋ ಥರ ತಿದ್ದಿ ತೀಡಿ ಹೇಳಿ ಒಂದ್ಸಲ ಅರ್ಥ ಮಾಡ್ಕೊಳ್ತಿಲ್ಲ, ತಪ್ಪನ್ನೇ ಅರ್ಥ ಮಾಡ್ಕೋತಾರೆ. ಈ ಫೀಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬದುಕಿನ ಮೇಲೆ ಆಸೆ ಹೊರಟೋಗ್ಬಿಡುತ್ತೆ. ನಾವು ಯಾವ ಬದುಕಿನ ಮೇಲೆ ತುಂಬ ಕನಸನ್ನು ಕಟ್ಕೊಂಡಿದ್ವಿ, ಆಸೆಗಳನ್ನು ಇಟ್ಕೊಂಡಿದ್ವಿ, ಆ ಬದುಕಿನ ಮೇಲೆ ತುಂಬ ನಮಗೆ ಭರವಸೆಗಳು, ಆಸೆಗಳು ಯಾವುದೂ ಇಲ್ಲ, ಇಲ್ಲಿ ಮುಗೀತು ಎಲ್ಲ ಇಲ್ಲಿಗೆ. ಸೊ ಈ ಥರದ ಫೀಲ್ ಬರೋಕ್ಕೆ ಶುರು ಆಗುತ್ತೆ. ಎಷ್ಟೋ ಜನ ನನ್ನ ಹತ್ರ ನೊಂದಿರ್ತಕ್ಕಂಥ ಮನಸ್ಸುಗಳು ಬಂದು ಮಾತಾಡ್ತಿರ್ಬೇಕಾದ್ರೆ, ಕೌನ್ಸಿಲಿಂಗ್ ಅಂತ ಒಂದು ಸೆಷನ್ ಶುರು ಮಾಡಿದಾಗ, ಅವ್ರ ಲೈಫಲ್ಲಿ ಕಾನ್ಫಿಡೆನ್ಸ್ ಝೀರೋ ಆಗಿರುತ್ತೆ, ಬದುಕು ಬೇಡ ಅಂದಿರುತ್ತೆ, ಆಸೆಗಳು ಕಳ್ಕೊಂಡಿರ್ತಾರೆ. ಏನು ಸರ್ ತಪ್ಪು ಮಾಡಿದ್ವಿ ಲೈಫಲ್ಲಿ ಅನ್ನೋ ಕಣ್ಣೀರು ಹಾಕ್ತಿರ್ತಾರೆ ಆ್ಯಕ್ಚುಲಿ. ಬಟ್ ನಾನು ಅವರಿಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಿ ಬದುಕಲ್ಲಿ ಮತ್ತೆ ಬದುಕಬೇಕನ್ನೋ ಒಂದು ಛಲನ ತರಿಸಿದ್ದೀನಿ. ಆದರೂ ಕೂಡ ಸ್ಟಿಲ್ ಎಲ್ಲೋ ಒಂದು ಮೂಲೆಯಲ್ಲಿ 10 ದಿನ ಚೆನ್ನಾಗಿರ್ಬೇಕಾದ್ರೆ 11ನೇ ದಿನ ಮತ್ತೆ ಅವರಿಗೆ ಅದು ರೀಕಾಲ್ ಆಗ್ತಿರುತ್ತೆ ಮನುಷ್ಯನಿಗೆ. ಬಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗಿರೋ ವ್ಯಕ್ತಿ ತುಂಬ ಅರ್ಥ ಮಾಡಿಕೊಂಡು ಸ್ಟ್ಯಾಂಡಾಗಿ ನಿಲ್ಲೋದು ತುಂಬ ಮುಖ್ಯ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಅನಿಸಿಕೆನ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.